ನಮಸ್ಕಾರ ಸ್ನೇಹಿತರೆ, ಪುರಿ ಉಂಡೆ ಕಟ್ಟೋಕ್ಕೆ ಬರೋದಿಲ್ಲ ಅನ್ನೋರು ಪರ್ಫೆಕ್ಟ್ ವಿಧಾನದಲ್ಲಿ ಮಾಡಿಕೊಂಡ್ರೆ ಆರಾಮ್ಸೆ ಉಂಡೆನ ಕಟ್ಕೋಬೋದು. ತುಂಬ ಸುಲಭವಾಗಿ ಈಸಿಯಾಗಿ ಪುರಿ ಉಂಡೆನ ಕಟ್ಕೋಬೋದು. ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಬಳಸ್ಕೊಂಡು ಮಾಡುವಂತಹ ಉಂಡೆಗಳಲ್ಲಿ ಈ ಒಂದು ಉಂಡೆ ತುಂಬ ತುಂಬ ಸುಲಭವಾಗಿ ಮಾಡ್ಕೋಬೋದು, ಕೇವಲ ಎರಡು ಸಾಮಗ್ರಿಗಳಲ್ಲಿ. ಹಾಗಿದ್ರೆ ಬನ್ನಿ ತಡ ಮಾಡದೆ ಈ ವಿಡಿಯೋನ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಫಸ್ಟು ಇಲ್ಲಿ 4 ಬೌಲ್ ಆಗುವಷ್ಟು ನಾನು ಪುರಿನ ತೊಗೊಂಡಿದ್ದೀನಿ. ಈಗ ಚಳಿಗಾಲ ಇರೋದ್ರಿಂದ ಪುರಿ ಏನಿದೆ ನೋಡಿ ಸ್ವಲ್ಪ ಮೆತ್ತಗಾಗಿರುತ್ತೆ. ಸೊ ಹಾಗಾಗಿ ಒಂದು ದೊಡ್ಡ ಬಾಣಲಿಯಲ್ಲಿ ಹಾಕ್ಕೊಂಡು ಸಣ್ಣ ಫ್ಲೇಮ್ನಲ್ಲಿ ಹುರ್ಕೊಳ್ಳಿ. ಸ್ವಲ್ಪ ಕ್ರಿಸ್ಪಿ ಆಗಬೇಕು, ಸೊ ಅಲ್ಲಿವರೆಗೂ ಇದನ್ನು ಲೋ ಫ್ಲೇಮ್ನಲ್ಲಿ ಹುರ್ಕೋಬೇಕಾಗುತ್ತೆ. ನೋಡಿ ಇವಾಗ ಮುಟ್ಟಿದರೆ ಸ್ವಲ್ಪ ಕುರುಮ್ ಅನ್ನಬೇಕು ಕೈಗೆ. ಸೊ ಇದು ಇನ್ನೂ ಸ್ವಲ್ಪ ಆಗಬೇಕಿತ್ತು. ಸೊ ಹಾಗಾಗಿ ನಾನು ಇನ್ನೊಂದು 2 ನಿಮಿಷಗಳ ಕಾಲ ಬಿಟ್ಟೆ. ಈಗ ಮತ್ತೆ ಕಲರ್ ಚೇಂಜ್ ಆಗಿದೆ. ಇಷ್ಟಾದರೆ ಸಾಕಾಗುತ್ತೆ. ಈಗ ಕರೆಕ್ಟಾಗಿ ನೋಡಿ, ಇಲ್ಲಿ ನಾನು 4 ಬೌಲ್ ಹಾಕ್ಕೊಂಡಿರೋದು. ಸಣ್ಣ ಬೌಲಿಂದ 4 ಬೌಲ್ ಹಾಕ್ಕೊಂಡಿದ್ದೀನಿ. ಸೊ ಹಾಗಾಗಿ 1 ಬೌಲ್ ಆಗುವಷ್ಟು ಇಲ್ಲಿ ಬೆಲ್ಲನ ಯೂಸ್ ಮಾಡ್ಕೊತಾ ಇದ್ದೀನಿ. ಬೆಲ್ಲ ಚೆನ್ನಾಗಿ ಕರಗಬೇಕು ಸ್ನೇಹಿತರೆ. 1 ಕುದಿ ಬರೋವರೆಗೂ ಕರಗಿಸ್ಕೊಳ್ಳಿ. ಅದಾದಮೇಲೆ ನಿಮಗೆ ಬೆಲ್ಲ ಏನಾದರೂ ಸ್ವಲ್ಪ ಕಸ ಅನಿಸೋ ಹಾಗಿದ್ದರೆ ಅದನ್ನು ಫಿಲ್ಟರ್ ಮಾಡ್ಕೊಳ್ಳಿ. ನೆಕ್ಸ್ಟು ಅದನ್ನು ನಾವು ಈಗ ಕರೆಕ್ಟಾಗಿ ಏನು ಮಾಡಬೇಕಪ್ಪ ಅಂತಂದರೆ, 1 ಕುದಿ ಬಂದ ಮೇಲೆ ಇದನ್ನು ಆರಾಮ್ಸೆ ನಾವು ಸಣ್ಣ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕಾಗತ್ತೆ. ಈ ಒಂದು ಕರೆಕ್ಟಾಗಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ, ಇಲ್ಲ ಅಂತಂದರೆ ಬರೋದೇ ಇಲ್ಲ. ಈಗ ಪಾಕ ಏನಿದೆ ನೋಡಿ ರೆಡಿ ಆಗಿದೆ. ಪಾಕ ರೆಡಿ ಆಗಿದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂದರೆ, ಒಂದು ಸ್ವಲ್ಪ ನೀರಿನಲ್ಲಿ ಹಾಕ್ಕೊಂಡು ಸ್ವಲ್ಪ ಬೆಲ್ಲನ ಆ ಸ್ಪೂನಿನ ಸಹಾಯದಿಂದ ನೀರಿನಲ್ಲಿ ಬಿಟ್ಕೊಳ್ಳಿ. ಅಂಟಂಟು ಬಂತು ಅಂದರೆ ಬೆಲ್ಲದ ಪಾಕ ರೆಡಿ ಆಗಿದೆ ಅಂತ ಅರ್ಥ. ಈಗ ಬೆಲ್ಲದ ಪಾಕ ಆಗಿದೆ. ಸೊ ಹಾಗಾಗಿ ನಾನಿಲ್ಲಿ ಪುರಿಗಳನ್ನು ಹಾಕ್ಕೊತಾ ಇದ್ದೀನಿ. ಪುರಿನ ಹಾಕೊಂಡ ತಕ್ಷಣವೇ, ಕಡಲೆ ಪುರಿನ ಹಾಕೊಂಡ ತಕ್ಷಣವೇ ಒಂದು 2 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಕಲಿಸ್ಕೋಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಉಂಡೆ ಕಟ್ಟೋಕ್ಕೆ ಬರುತ್ತೆ. ಇಲ್ಲ ಅಂತಂದರೆ ಉಂಡೆ ಉದುರಾಗಿ ಬಿದ್ದುಬಿಡುತ್ತೆ. ಸೊ ಪರ್ಫೆಕ್ಟ್ ಅಳತೆಯಲ್ಲಿ ಮಾಡ್ಕೋಬೇಕಂದ್ರೆ ಅದಕ್ಕೆ ಕರೆಕ್ಟಾಗಿ ಪುರಿ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು ಕರೆಕ್ಟ್ ಅಳತೆಯಲ್ಲಿ ಇರಬೇಕಾಗತ್ತೆ. ನೋಡಿ ಇವಾಗ ನಾನು ಒಂದು 2-3 ನಿಮಿಷಗಳ ಕಾಲ ಇದನ್ನು ಕಲಿಸ್ತಾನೆ ಇದ್ದೀನಿ. ಸೊ ಯಾಕಂತಂದರೆ ಒಂದು ಬೆಲ್ಲ ಏನಿದೆ ನೋಡಿ ಕರೆಕ್ಟಾಗಿ ಅಂಟ್ಕೋಬೇಕು. ಸೊ ಹಾಗಾಗಿ ಕಲಿಸಿ. ನೋಡಿ ಇವಾಗ ಕರೆಕ್ಟಾಗಿ ಆಗಿದೆ. ಈಗ 1 ನಿಮಿಷ ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ. ತಣ್ಣಗಾಗೋಕ್ಕೆ ಅಂದ ತಕ್ಷಣ ಕಂಪ್ಲೀಟಾಗಿ ತಣ್ಣಗಾಗಲ್ಲ, ಒಂದು 2 ನಿಮಿಷಗಳ ಕಾಲ ಅಷ್ಟೇ ಫ್ಲೇಮ್ನ ಬಂದ್ ಮಾಡ್ಕೊಂಡ್ಬಿಟ್ಟು ನೀವು ಮೇಲ್ಗಡೆಯಿಂದ ಕೆಳಗಡೆ ತೊಗೊಂಬರ್ಬೇಕು. ಅಷ್ಟೇ ಬಿಡಬೇಕು, ಅದಕ್ಕಿಂತ ಜಾಸ್ತಿ ಬಿಡಬಾರ್ದು. ಉಂಡೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಬೇಕು. ಉಂಡೆ ಕಟ್ಟೋಕ್ಕಿಂತ ಮುಂಚೆ ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಳ್ಳಿ. ತುಪ್ಪ ಹಚ್ಕೊಳೋದ್ರಿಂದ ಉಂಡೆ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಎಲ್ಲಿ ಕೂಡ ಉದ್ರಿಲ್ಲ, ಏನೂ ಇಲ್ಲ, ಪರ್ಫೆಕ್ಟಾಗಿ ಬಂದಿದೆ. ಕಲರ್ ಸ್ವಲ್ಪ ಚೇಂಜ್ ಅನ್ನಿಸ್ತಾ ಇದೆ, ಯಾಕಂದರೆ ಇಲ್ಲಿ ಲೈಟ್ ಡಿಫ್ರೆನ್ಸೇಷನ್ ಬರ್ತಾ ಇದೆ. ಬಟ್ ಉಂಡೆ ಮಾತ್ರ ಪರ್ಫೆಕ್ಟಾಗಿ ಬಂದಿದೆ ಸ್ನೇಹಿತರೆ. ಒಂದು ಸತಿ ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇನ್ನೇನು ಹಬ್ಬಗಳ ಸೀಸನ್, ಹಬ್ಬಗಳಲ್ಲಿ ನೀವು ಎಷ್ಟು ಉಂಡೆ ಮಾಡಿದರೂ ಕಮ್ಮಿನೇ. ಅದರಲ್ಲಿ ಕೂಡ ಕಡಿಮೆ ಸಮಯ ಕಡಿಮೆ ಸಾಮಗ್ರಿಗಳಲ್ಲಿ ಬಳಸಿರುವಂಥ ಈ ಪುರಿ ಉಂಡೆನ ಡೆಫಿನೆಟ್ಲಿ ಟ್ರೈ ಮಾಡಿ.